ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಯಾವ ಕಾರ್ಯವೂ ವಿಘ್ನರಹಿತವಾಗಬೇಕಾದರೆ ಮೊದಲು ನಮಿಸುವುದು ವಿಘ್ನ ವಿನಾಶಕನಿಗೆ. ಇಂದು ಆರಂಭವಾಗುವ ಈ ನೃತ್ಯ ಯಾತ್ರೆ ಶಕ್ತಿಯ ಕತೆ ಹೇಳುವ ಮೊದಲು ಬುದ್ಧಿಯ ಬೆಳಕು ಕಾಣಬೇಕಾಗಿದೆ. ಧೈರ್ಯದ ದಾರಿ ಸುಗಮವಾಗಬೇಕಾಗಿದೆ. ಜ್ಞಾನಕ್ಕೆ ಬಾಗಿಲು ತೆರೆದುಕೊಳ್ಳುವ ಮೊದಲು ಅಹಂಕಾರ ಕರಗಬೇಕಾದರೆ ನಾವು ಶರಣಾಗುವುದು ಒಬ್ಬನೇ ದೇವರಿಗೆ. ಆದಿಪೂಜಿತ ವಿಘ್ನೇಶ್ವರ ಶ್ರೀ ಗಣಪತಿ. महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि. वसिष्ठवामदेवादिवन्दितं महागणपतिं मनसा स्मरामि, वसिष्ठवामदेवादिवन्दितं महागणपतिम्. మగసని ధని సగమా మగసని ధని సగ మగసని ధని సగమ గ మ గ సని ద మగ మదని సని ద మగ మదని సా ని ధని స ధని స ధని స ధని స మదని 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 ధని స ధని స ధని స మదని 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 స మదని స మదని స మదని స సని ద మ సని ద మ సని ద మ సని ద మ మమ గ గ స సని ని స సని ని ద ద ని ని స సని ని ద ద మమ గ గ స సని ని ద ద ని ద స స ని ద స స స మ ద స స আমি যে তোমার, শুধু যে তোমার
रात दिन जिंदगी मेरी तो कुछ ना अब तेरे बिन। मेरी धड़कनों की सरगोशी मेरी धड़कनों में बजती है, मेरी जागती निगाहों में ख्वाहिश तेरी ही सजती है, मेरे ख्याल में हर पल तेरे ख्याल शामिल है। लम्हे जुदाइयों वाले मुश्किल बड़े ही मुश्किल हैं। ನಿಂಗೆ ಹೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ, ಆದ್ರೆ ಇನ್ನು ಮೌನವಾಗಿರ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಏನಾಯ್ತು? ನಿನ್ ಧ್ವನಿ ಯಾಕೆಷ್ಟು ಕಂಪಿಸ್ತಿದೆ? ನೀನ್ ನನ್ ಮೇಲೆ ಕೋಪ ಮಾಡ್ಕೋಬೇಡ, ಆದ್ರೆ ನಿನ್ನ ಬಗ್ಗೆ ಕೇಳಿದ ಮಾತುಗಳು ನಂಗೆ ನಿದ್ರೇನೆ ಬರದಂತೆ ಮಾಡ್ತಿದೆ. ನನ್ನ ಬಗ್ಗೆನಾ? ಏನ್ ಮಾತು? ಸರಿಯಾಗಿ ಹೇಳು ರಕ್ಷಾ. ನಿನ್ನ ಮನೆಯ ಪರಿಸ್ಥಿತಿ ನಂಗೆ ಗೊತ್ತು. ಸಾಲ, ಒತ್ತಡ, ಭಯ. ಆ ಒತ್ತಡದಲ್ಲಿ ನಿನ್ನಪ್ಪ ತಪ್ಪಾದ ನಿರ್ಧಾರ ತಗೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬಂತು. ತಪ್ಪಾದ ನಿರ್ಧಾರ? ಏನ್ ಹೇಳ್ತಿದೀಯಾ? ಅಪ್ಪನನ್ನ ಹೇಗೆ ನೋಡ್ಕೊಂಡಿದ್ದಾರಂತ ನಿಂಗ್ ಗೊತ್ತಲ್ವಾ? ಅಂಥದ್ರಲ್ಲಿ ನನ್ನ ಬಗ್ಗೆ ತಪ್ಪಾದ ನಿರ್ಧಾರ ಅಂದ್ರೆ ನಾನ್ ಹೇಗ್ ನಂಬ್ಲಿ? ಹೌದು ನಿಧಿ, ನಂಗೆ ಗೊತ್ತು. ಅವರು ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಆದ್ರೆ ಕಾಲದ ಒತ್ತಡಕ್ಕೆ ಸಿಕ್ಕಿ ತನ್ನ ಜವಾಬ್ದಾರಿಯನ್ನೇ ಮರೆತು ನಿನ್ನನ್ನು ಬೇರೆಯವರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾರೆ ನಿಧಿ. ಇಲ್ಲ ಇಲ್ಲ, ನನ್ನ ಜೀವನ, ನನ್ನ ಭವಿಷ್ಯ ಅದು ಪಣವಾಗಲಾರದು. ನನ್ನ ಅನುಮತಿ ಇಲ್ಲದೆ ಅವರ ಜೂಜಿನಾಟಕ್ಕೆ ನನ್ನ ಜೀವನವನ್ನೇ ಮುಡಿಪಾಗಿಟ್ರ. ನನ್ನ ಜೀವನ ಮುಗಿದಂತೆ ಕಾಣುತ್ತಿದೆ. ನನ್ನ ಕನಸುಗಳು, ನನ್ನ ಹೆಸರು ಎಲ್ಲವೂ. ಇಲ್ಲ, ನಿನ್ನ ಕತೆ ಮುಗಿಲಿಲ್ಲ ನಿಧಿ. ಧೈರ್ಯವಾಗಿರು. ಇವತ್ತು ನೀನು ಅಳಬಹುದು, ಆದ್ರೆ ನೀನು ಧೈರ್ಯವಾಗಿ ನಿಲ್ಬೇಕು. ಆದ್ರೆ ನಾನೊಬ್ಬಳೆ, ಎಲ್ಲರೂ ಮೌನವಾಗಿದ್ದಾರೆ. ನೀನು ಒಬ್ಬಳಲ್ಲ, ನಿನ್ನ ಜೊತೆಗೆ ನಾನಿದ್ದೇನೆ. ನನಗಿಂತ ಹೆಚ್ಚಾಗಿ ನಿನಗೆ ನೀನಿದ್ದಿ. ನಿನ್ನಲ್ಲಿ ಶಕ್ತಿ ಇದೆ, ಯಾಕಂದ್ರೆ ನೀನೊಬ್ಬ ಹೆಣ್ಣು ನಿಧಿ. ನಿಂಗೆ ದ್ರೌಪದಿ ಕತೆ ಗೊತ್ತಲ್ಲ? 5 ವೀರರು ಮೌನವಾಗಿದ್ದಾಗ ಅವಳು ಕರೆದದ್ದು ಕೃಷ್ಣನನ್ನು, ಅವಳನ್ನು ಕಾಪಾಡಿದ್ದು ಕೃಷ್ಣನೇ. ಹಾಗೆಯೇ ನೀನು ನಿನ್ನೊಳಗಿನ ಶಕ್ತಿಯನ್ನು ಕರೆ, ನಿಂಗೆ ಅದು ಸಹಾಯ ಮಾಡುತ್ತದೆ. ನನ್ನೊಳಗಿನ ಶಕ್ತಿಯ? ಹೌದು ನಿಧಿ, ಕಿರುಚದೆಯೇ ಹೋರಾಡು, ಅಳದೇ ನಿಲ್ಲು. ಇವತ್ತಿನಿಂದ, ಈ ಕ್ಷಣದಿಂದ ನಿನ್ನ ನಂಬಿಕೆಯ ಜೊತೆ ನೀನು ಬದುಕಬೇಕು. ಇಲ್ಲಾಂದ್ರೆ ಈ ಸಮಾಜದಲ್ಲಿ ಬದುಕು ಕಠಿಣ. ಇಂಥ ವಿಷಯಕ್ಕೆಲ್ಲ ನೀನು ಕುಗ್ಬೇಡ. ನಿನ್ನ ಮೇಲೆ ನಂಬಿಕೆ ಇಡು, ನಿನ್ನೊಳಗಿರುವ ಶಕ್ತಿಯ ಮೇಲೆ ನಂಬಿಕೆ ಇಡು. ನೀನು ಇಷ್ಟು ವರ್ಷ ಪಟ್ಟಿರುವ ಕಷ್ಟಕ್ಕಾದ್ರೂ ನೀನು ಬೆಲೆ ಕೊಡು ನಿಧಿ. ತಪ್ಪು ನಿರ್ಧಾರಕ್ಕೆ ಯಾವತ್ತೂ ಕೈ ಹಾಕ್ಬೇಡ. ಧೈರ್ಯದಿಂದ ಎದುರಿಸು, ನಾನ್ ನಿನ್ ಜೊತೆಗಿದ್ದೀನಿ.
ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲ ಜೀವಿಗಳಲ್ಲೂ ಶಕ್ತಿಯಾಗಿ ನೆಲೆಸಿರುವ ಆ ದೇವಿಗೆ ಪ್ರಥಮ ಪ್ರಣಾಮಗಳು. ಸ್ತ್ರೀ ಎಂದರೆ ಕೇವಲ ದೇವಾಲಯದಲ್ಲಿರುವ ಮೂರ್ತಿಯಲ್ಲ, ಅದು ಪ್ರತಿಯೊಬ್ಬ ಹೆಣ್ಣಿನ ಉಸಿರಿನಲ್ಲಿ ಇರುವ ಶಕ್ತಿ. ಇಂದು ನಾವು ನೋಡಲಿರುವುದು ಒಂದು ಕಥೆಯಲ್ಲ, ಒಂದೇ ಸತ್ಯದ ಎರಡು ಕಾಲಘಟ್ಟಗಳು. ಧರ್ಮದ ಸಭೆಯಲ್ಲಿ ನ್ಯಾಯ ಸೋತ ಕ್ಷಣ ಜೂಜಿನ ಕಣಜದಲ್ಲಿ ಒಬ್ಬ ಹೆಣ್ಣಿನ ಗೌರವ ಪಣವಾಗುತ್ತದೆ. ಧರ್ಮದ ಹೆಸರಿನಲ್ಲಿ ನಡೆದ ಅನ್ಯಾಯ ಮೌನವಾಗಿರುವ ವೀರರು ಒಬ್ಬ ಸ್ತ್ರೀ ಒಬ್ಬಳೇ ನಿಂತಿರುವ ಕ್ಷಣ. 5 ವೀರರ ಪತ್ನಿಯಾಗಿದ್ದರೂ ಒಬ್ಬಳಾಗಿ ನಿಂತ ದ್ರೌಪದಿ ಇಂದು ತಂದೆಯ ಜೂಜಿನ ಆಟದ ಪರಿಣಾಮ ಮಗಳನ್ನೇ ಬೇರೆಯವರ ಕೈಗೊಪ್ಪಿಸುತ್ತಾನೆ. ಇತ್ತ ಸಹಾಯಕ್ಕಾಗಿ ಯಾರ ಮೊರೆ ಹೋದರೂ ಒಬ್ಬರೂ ಸಹಾಯ ಮಾಡುವವರಿಲ್ಲ. ಇಂದು ಕೂಡ ಒಬ್ಬ ಸ್ತ್ರೀ ಒಬ್ಬಳೇ ನಿಂತಿರುವ ಕ್ಷಣ. ತಂದೆ ತಾಯಿ ಕುಟುಂಬವಿದ್ದರೂ ಒಬ್ಬಳಾಗಿ ನಿಂತ ನಿಧಿ. ಕಾಲ ಬದಲಾಗಿದೆ, ಆದರೆ ಪ್ರಶ್ನೆ ಒಂದೇ: ಸ್ತ್ರೀ ತನ್ನ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುತ್ತಾಳೆ? ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆಯಿಲ್ಲವೇ ಚಿವುಟಿದ ಕೈಯಿಗೆ. ಮುಡಿಯನು ಸೇರದೆ ಮುಡಿಯನು ಸೇರದೆ ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಕನಿಕರವಿಲ್ಲದ ಕಟುಕರ ದಾಳಿಗೆ ಕನಸಿನ ತೋಟವೇ ಕಸದ ಪಾಲಿಗೆ. ಅರಗಿಳಿ ಮರೆಗಿಳಿ ಕುಳಿತಿರೋ ಮರದಲ್ಲಿ ಗರುಡನ ಗಮನವೇ ಗಿಳಿಗಳ ಮರಣವೇ ಕುರುಡರ ಜಗವೇ. ಅರಳದ ಕಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ. ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನ್ನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ. ಸುಟ್ಟಿದ ಬಾಳಬೇರು ಕಾಯೋರು ಇನ್ನು ಯಾರು, ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಗೆ. ಅರಳದ ಕಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ. ಅರಿಯದ ಕಿರುಮಲ್ಲಿಗೆ ಅಳುತ್ತಿದೆ ತುಸು ಮೆಲ್ಲಗೆ. ಎಲ್ಲ ದಾರಿಗಳು ಮುಚ್ಚಿದೆ. 5 ಪಾಂಡವರು ಇಷ್ಟೆಲ್ಲ ನಡೆದರೂ ಮೌನದಿಂದಿರುತ್ತಾರೆ. ದ್ರೌಪದಿ ಯಾರ ಮೊರೆ ಹೋದರೂ ಯಾರೂ ಸಹಾಯ ಮಾಡುವವರಿಲ್ಲ. ಎಲ್ಲ ದ್ವಾರಗಳು ಮುಚ್ಚಿದಾಗ ದ್ರೌಪದಿ ತ್ವಮೇವ ಶರಣಂ ದೇವಿ ತ್ವಮೇವ ಪ್ರಭು ಎಂಬುದಾಗಿ ಕೃಷ್ಣನನ್ನು ಕರೆಯುತ್ತಾಳೆ. ಅಂದು ಅವಳ ರಕ್ಷಣೆ ದೈವಿಕ ಶಕ್ತಿಯಿಂದಾಗುತ್ತದೆ.
ಇಬ್ಬರು ಕೂಡ ಮೌನವನ್ನೇ ಪಾಲಿಸುತ್ತಾರೆ. ಆಗ ತನಗಿನ್ನೇನೂ ದಾರಿ ಉಳಿದಿಲ್ಲ ಎಂದು ನಿಧಿ ಸಾವೇ ತನಗೆ ದಾರಿ ಎಂಬುದಾಗಿ ನಿರ್ಧರಿಸುತ್ತಾಳೆ. ಆಗ ಅವಳ ಕೈ ಹಿಡಿದದ್ದು ಅವಳ ಸ್ನೇಹಿತೆ ರಕ್ಷಾ. ಹೇ ನಿಧಿ, ಏನಾಗಿದೆ ನಿಂಗೆ? ಏನು ತಪ್ಪು ಮಾಡದೆ ಹೀಗೆ ಸಾಯ್ಲಿಕ್ಕೆ ಹೋಗ್ತಿದ್ಯಲ್ವಾ? ನಿಂಗೇನು ಅನಿಸ್ತಿಲ್ವಾ? ನಾನು ಹೇಳಿದ್ದನ್ನು ಮರ್ತು ಬಿಟ್ಯಾ? ಮತ್ತೇನ್ ಮಾಡ್ಲಿ ರಕ್ಷಾ, ನಾನು ಒಬ್ಬೊಬ್ರು ಆಡ್ತಿರೋ ಮಾತು, ಎಲ್ಲರ ವರ್ತನೆ ನನ್ನನ್ನು ಈ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತಿದೆ. ಆಗ್ತಿಲ್ಲ ರಕ್ಷಾ, ಇನ್ನು ನನ್ನಿಂದ ಸಾಧ್ಯವಿಲ್ಲ. ನಂಗೆ ಈ ಜೀವನನೇ ಬೇಡ, ಸಾವೇ ನನಗೆ ಸೂಕ್ತ. ಯಾವುದೇ ಕಾರಣಕ್ಕೂ ನನ್ನನ್ನು ತಡಿಬೇಡ. ಏನ್ ನಿಧಿ ಇದೆಲ್ಲ? ಇಷ್ಟೆಲ್ಲ ತಿಳ್ಕೊಂಡಿರೋ ನೀನೇ ಹೀಗೆಲ್ಲ ಮಾತಾಡ್ತಿದೀಯಲ್ಲ. ನಿಂಗೆ ಅವತ್ತು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ದ್ರೌಪದಿಯನ್ನು ಕೃಷ್ಣ ಕಾಪಾಡಿದ್ರು ಅವಳು ಇಂಥದ್ದೆಲ್ಲ ಮಾತುಗಳನ್ನೆಲ್ಲ ಕೇಳಿ ಧೈರ್ಯದಿಂದ ಜೀವನ ಮಾಡಿದ್ದಾಳೆ. ಅಂಥದ್ರಲ್ಲಿ ನೀನು ಇಷ್ಟು ಬೇಗ ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಯಾ? ಯಾರ ಮೇಲೂ ನಂಬಿಕೆ ಇಲ್ಲ. ತಂದೆ ಕೈ ಬಿಟ್ಟ ಮೇಲೆ ನನ್ನನ್ನು ಕಾಪಾಡ್ಲಿಕ್ಕೆ ಇನ್ಯಾರು ಬರ್ತಾರೆ? ಯಾಕೆ ಹಾಗೆ ಅನ್ಕೊಳ್ತೀಯ? ಯಾರ್ಯಾರು ಯಾಕೆ ಬರಬೇಕು ಅಂತ ಕಾಯೋದು? ಮೊದಲು ನಿಲ್ಲು ನಿಧಿ, ನಂಬಿಕೆ ಕಳ್ಕೊಳ್ಬೇಡ. ನಿನ್ನ ಮೇಲೆ ನೀನು ನಂಬಿಕೆ ಇಡು. ನಿನ್ನ ಶಕ್ತಿನ ಮೊದಲು ನೀನು ತಿಳ್ಕೊ. ನಿನ್ನೊಳಗಿರುವಂಥ ದೇವಿಯನ್ನ ಕರೆ. ಆಗ ಮಾತ್ರ ಈಗಿನ ಈ ಸಮಾಜದಲ್ಲಿ ನಿನ್ನ ಜೀವನ ಸಾಧ್ಯ. ಹೋಗು ನಿಧಿ, ಇವರಿಗೆ ಹೆದರಿ ನೀನು ಅಂಜಬೇಡ. ಧೈರ್ಯದಿಂದ ಇವರನ್ನೆಲ್ಲ ಎದುರಿಸು. ನಿನ್ನ ಜೀವನವನ್ನು ಉಳಿಸ್ಕೊಳ್ಳುವಂಥ ಅವಕಾಶ ನಿನ್ನ ಕೈಯಲ್ಲಿದೆ. ತಿಳ್ಕೊ ನಿಧಿ. ಬಣ್ಣ ಬಣ್ಣದಿ ಸಿಂಗರಿಸಿ ವಿಧ ವಿಧದಿ ಅವತರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ನಡೆದು ಡಮರಿದು ಕುಣಿ ಕುಣಿದು ಬಂದಾಳಮ್ಮ ಕಾಳಿಕ.
ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕಾನಿಟ್ಟು ತೂಗಿದಾಕೆ ಬೆಳಕಾನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಹಸಿರಾನುಟ್ಟ ಬೆಟ್ಟಗಳಲ್ಲಿ ಒಲೆ ಹಾಲಿನ ಹೊಳೆಯ ಇರಿಸಿ ಹಸಿರಾನುಟ್ಟ ಬೆಟ್ಟಗಳಲ್ಲಿ ಒಲೆ ಹಾಲಿನ ಹೊಳೆಯ ಇರಿಸಿ ಬಯಲ ಹಸಿರ ನಡೆಸಿದಾಗೆ ಬಯಲ ಹಸಿರ ನಡೆಸಿದಾಗೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಶ್ರೀ ಎಂದರೆ ಅಷ್ಟೇ ಸಾಕೆ ಕಾಲ ಬದಲಾಗಿದೆ, ರಾಜಸಭೆ ಮನೆಗಳಾಗಿ ಬದಲಾಗಿದೆ. ಆದರೆ ಹೆಣ್ಣು ಎದುರಿಸುವ ಸಂಕಟ ಇನ್ನೂ ಅದೇ. ದ್ರೌಪದಿ ಮೌನದ ಮಧ್ಯೆ ನಿಂತಳು. ಅವಳ ಕೈಗಳು ಆಕಾಶದತ್ತ ಏರಿದವು. ಆಕೆ ಶರಣಾಗತಿ ಹುಡುಕಿದಳು. ಇಂದು ಅದೇ ಮೌನದ ಮಧ್ಯೆ ನಿಧಿ ನಿಂತಿದ್ದಾಳೆ. ಅವಳ ಕೈಗಳು ಆಕಾಶದತ್ತ ಅಲ್ಲ, ತನ್ನ ಹೃದಯದತ್ತ ಏರುತ್ತದೆ. ಸ್ತ್ರೀ ಎಂದರೆ ಸಹನೆ ಮಾತ್ರವಲ್ಲ, ಅವಶ್ಯಕವಾದಾಗ ನಿಂತುಕೊಳ್ಳುವ ಧೈರ್ಯ. ಇದು ದ್ರೌಪದಿಯ ಕಥೆಯಲ್ಲ, ಇದು ಪ್ರತಿಯೊಬ್ಬ ಹೆಣ್ಣಿನ ಕತೆ. ಸ್ತ್ರೀ ಅಳುವಾಗ ಜಗತ್ತು ಮೌನವಾಗುತ್ತದೆ, ಸ್ತ್ರೀ ನಿಲ್ಲುವಾಗ ಜಗತ್ತು ತಲೆಬಾಗುತ್ತದೆ. ಅವಳಿಗೆ ರಕ್ಷಣೆ ಬೇಕಾಗಿಲ್ಲ, ಅವಳಿಗೆ ಗೌರವ ಬೇಕು. ಏಕೆಂದರೆ ಸ್ತ್ರೀ ಎಂಬುದು ಕಾಪಾಡಬೇಕಾದ ವಸ್ತುವಲ್ಲ, ಜಗತ್ತನ್ನೇ ಕಾಪಾಡುವ ಶಕ್ತಿ. ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತ ತತ್ರ ದೇವತಃ ಯತ್ರ ನೃತ್ಯಂ ತತ್ರ ದೇವತಾ ನೃತ್ಯಂ ಬ್ರಹ್ಮರೂಪಂ ಸತ್ಯಮೇವ ಜಯತೆ.